ಚಾರ್ಜ್ ಆಗೋಕ್ಕೆ ಏನೇನು ಮಾಡಿದ್ಯಾ, ಆತ್ಮದಿಂದ ಏನೇನನ್ನು ಪಡ್ಕೊಂಡಿದ್ಯಾ, ಆತ್ಮದ ಗುಣಗಳನ್ನು ಎಷ್ಟು ಡಿರೈವ್ ಮಾಡಿದ್ಯಾ, ಎಷ್ಟು ಬಳಸಿದ್ಯಾ, ಆತ್ಮಕ್ಕೆ ಎಷ್ಟು ತೃಪ್ತಿ ಕೊಟ್ಟಿದ್ಯಾ. ಎಲ್ಲೆಲ್ಲಿ ನಾವು ಆತ್ಮಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವೋ, ಆತ್ಮದ ಗುಣಗಳಿಗೆ ಪ್ರಯಾರಿಟಿ ಕೊಟ್ಟಿದ್ದೀವೋ, ಆತ್ಮದ ಗುಣಗಳನ್ನು ವೃದ್ಧಿ ಮಾಡಿಸ್ಕೊಂಡಿದ್ದೀವೋ, ಆತ್ಮದ ಗುಣಗಳನ್ನು ಬೇರೆಯವರಲ್ಲಿ ಕಂಡಿದ್ದೀವೋ, ಅವರಲ್ಲೂ ಕೂಡ ಆತ್ಮದ ಗುಣಗಳು ಹೆಚ್ಚಾಗೋದಕ್ಕೆ ಮಾಡಿದ್ದೀವೋ, ಇವೆಲ್ಲನೂ ನಿಮ್ಮ ಸಂಸ್ಕಾರವನ್ನು ಹೆಚ್ಚಿಸಿದೆ ಅಂತ. ಯು ಹ್ಯಾವ್ ಗ್ರೋನ್. ಬೆಳವಣಿಗೆ ಇಲ್ಲಿ ತೋರಿಸುತ್ತೆ. ಸ್ಪಿರಿಚುಯಾಲಿಟಿ ಅಂದರೆ ಇಷ್ಟೇ. ನೀನು ನಿನ್ನ ಇನ್ನರ್ ವರ್ಲ್ಡ್ ಹೋಗಿ ನೀನು ನಿನ್ನ ಒಳ ಪ್ರಪಂಚದಲ್ಲಿ ವ್ಯವಹಾರ ಮಾಡಿದ್ಯಾ, ಒಳ ಪ್ರಪಂಚದಲ್ಲಿ ಇರುವಂತಹ ಆ ಅಸ್ತಿತ್ವದ ಕಡೆ ಗಮನ ಕೊಟ್ಟಿದೆಯಾ, ವ್ಯಕ್ತಿತ್ವದ ಕಡೆಗಲ್ಲ, ಅಸ್ತಿತ್ವದ ಕಡೆಗೆ, ಬೀಜಕ್ಕೆ, ಗಿಡಕ್ಕೆ ನೀರು. ದಟ್ ಈಸ್ ದಿ ಸತ್ವ ಪಾರ್ಟ್. ಅದು ಪ್ರಿನ್ಸಿಪಲ್ ಲೈಫ್ದು, ಅದು ಎಸೆನ್ಸ್ ಆಫ್ ಲೈಫ್, ಗ್ರೇಸ್ ಆಫ್ ಲೈಫ್, ಸೋಲ್, ಗಾಡ್, ಡಿವಿನಿಟಿ, ದ ಸೆಂಟರ್, ಧರ್ಮ ಇನ್ ಯು. ಎಷ್ಟು ಟೈಮ್ ಕೊಟ್ಟಿದ್ದೀರಾ? ನಾವೆಷ್ಟು ಬ್ಯುಸಿ ಅಲ್ವಾ, ಹೊರಗಡೆ ಸಿಂಹಾಸನದ ಮೇಲೆ ಕೂಡಿಸಿರೋ ಆ ಬೊಮ್ಮೆ ಮೇಲೆ, ಆ ಈಗೋ ಮೇಲೆ ಎಷ್ಟು ಬ್ಯುಸಿಯಾಗಿ ಅದನ್ನು ಸವರಿಸಿ ಅದನ್ನು ನೋಡಿಕೊಂಡು ಒಂದು ಸೆಕೆಂಡ್ ಈಗೋಗಿ ಏನೂ ಆಗಬಾರ್ದು ಆ ರೀತಿ ಕಾಪಾಡಿಕೊಂಡು. ಯಾಕೆ ಅಂದರೆ ದಟ್ ಈಸ್ ದಿ ಗಾರ್ಡನ್, ಹೊರಗಡೆ ಗಾರ್ಡನ್ ಇದು. ಒಂದೊಂದು ಎಲೆಗೂ ನೀರು ಹಾಕಬೇಕು, ಒಂದೊಂದು ಸತಿಗೂ ನೀರು ಹಾಕಬೇಕು. ಅಲ್ಲಿ ನೋಡ್ಕೋಬೇಕು ಎಷ್ಟು ಸುಸ್ತಾಗುತ್ತೆ, ಎಷ್ಟು ಟಯರ್ಡ್, ಇಷ್ಟಾದ್ರೂ ಅದು ಒಳ್ಳೆ ಹಣ್ಣು ಕೊಡಲ್ಲ. ಯಾಕೆಂದರೆ ಬೀಜಕ್ಕೆ ನೀರು ಹಾಕಿಲ್ಲ. ಇಷ್ಟಾದರೂ ಫ್ರೆಶ್ ಆಗಿ ಇರೋ ಫ್ಲವರ್ಸ್ ನೋಡೋಕ್ಕಾಗಲ್ಲ, ಅಲ್ಲಿ ಕಷ್ಟಪಡಬೇಕು, ಬೀಜಕ್ಕೆ ನೀರು ಹಾಕಿಲ್ಲ. ಹೊರಗಡೆ ನಿಮಗೆ ಹಣ ಬರ್ಬೋದು, ಹೆಸರು ಬರ್ಬೋದು, ಕೀರ್ತಿ ಬರ್ಬೋದು, ಇಂಥ ಹಣ್ಣುಗಳು ಇಂಥ ಕಾಯಿ ಬಿಡ್ಬೋದು ನೀವು ಗಿಡದಲ್ಲಿ ಔಟರ್ ಲೈಫಲ್ಲಿ, ಆದರೆ ನೆಮ್ಮದಿ ಸಿಗಲ್ಲ. ನಿಮಗೆ ಆ ಸಿಕ್ಕಿರೋ ಹಣ, ಹೆಸರು, ಕೀರ್ತಿಯಿಂದ ಶಾಂತಿನ ನೀವು ಪಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅದು ಬೀಜದಲ್ಲಿದೆ. ಹಣ ಹೊರಗಿದೆ, ಶಾಂತಿ ಬೀಜದಲ್ಲಿದೆ. ಜನ ಹೊರಗಿದ್ದಾರೆ, ಪ್ರೀತಿ ಒಳಗಿದೆ. ಹೆಸರು, ಕೀರ್ತಿ ಹೊರಗಿದೆ, ಶಾಂತಿ, ನೆಮ್ಮದಿ ಒಳಗಿದೆ. ಇವೆಲ್ಲ ಸಿಕ್ಕದವ್ರಿಗೆಲ್ಲ ಕೇಳಿ ನಿಮ್ಗೆ ಶಾಂತಿ, ನೆಮ್ಮದಿ ಇದೆಯಾ ಅಂತ. ಅವ್ರು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಇದಕ್ಕೆ ಹೋರಾಡಿ ಪಡ್ಕೊಂಡಿದ್ದಾರೆ. ಕಾಯಿಲೆ ಜೊತೆಗೆ ಇವೆಲ್ಲ ಸಿಗುತ್ತೆ. ಆರೋಗ್ಯ ಬೀಜದಲ್ಲಿದೆ. ಇದು ಬೇಡ ಅನ್ನಲ್ಲ, ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದಕ್ಕೂ ಕೊಡಬೇಕು. ಇದಕ್ಕೆ ನೀರು ಹಾಕಬೇಕಾಗಿಲ್ಲ. ಇದಕ್ಕೆ ನೀರು ಹಾಕಿದ್ರೆ ಇದು ಚೆನ್ನಾಗಾಗುತ್ತೆ. ಇಫ್ ಯು ಮೆಡಿಟೇಟ್ ಎವ್ರಿ ಡೇ ಫಾರ್ 20 to 25 minutes ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಅರ್ಧ ಗಂಟೆ, ದ ಹೋಲ್ ಡೇ 24 hours, ಯುವರ್ ಲೈಫ್ ಎನ್ಹ್ಯಾನ್ಸಸ್ ಲೈಕ್ ಎನಿ. ಅದಕ್ಕೆ ಆ ಸ್ಪಿರಿಚುವಲ್ ಪಾರ್ಟ್ ಇದೆಯಲ್ಲ, ಸ್ಪಿರಿಚುವಲ್ ಲೈಫ್, ಸ್ಪಿರಿಚುವಲ್ ಡೈಮೆನ್ಷನ್ ನಿಮ್ಮ ಲೈಫ್ನಲ್ಲಿ ಎಷ್ಟು ಮುಖ್ಯ ಅಂದರೆ ಅದು ಬೇರೆ ಇದ್ದಂಗೆ. ಇದೆಲ್ಲ ಆದ್ಮೇಲೆ ಇಲ್ಲಿಗೆ ಬರೋದಲ್ಲ, ಇದೆಲ್ಲ ಆಗ್ಬಿಡುತ್ತೆ. ಇದಿಲ್ಲದೆ ಇದ್ರೆ ಇದು ಮುಗ್ದೇ ಹೋಗುತ್ತೆ. ಒಂದಿದ್ರೆ ಒಂದಿಲ್ಲ ಆಗುತ್ತೆ. ಹಣ ಇದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇದ್ರೆ ಹಣ ಇಲ್ಲ. ಹೆಸರು, ಕೀರ್ತಿ ಇದ್ರೆ ಟೈಮ್ ಇಲ್ಲ, ಟೈಮ್ ಇದ್ರೆ ನಿಮ್ಮ ಫ್ರೆಂಡ್ಸ್ ಇಲ್ಲ. ಒಂದಲ್ಲ ಒಂದಿಲ್ಲ ಇಲ್ಲಿ. ಯಾಕೆ ಅಂದರೆ ನಿಮಗೆ ಆ ಬೇಸ್ ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದೆ, ವಾರಕ್ಕೊಂದ್ಸತಿ ಇಲ್ಲಿಗೆ ಯಾಕೆ ಬರಬೇಕು ಅಂದರೆ ಬೀಜಕ್ಕೆ ನೀರು ಹಾಕಕ್ಕೆ ಬರಬೇಕು. ನಿಮ್ಮ ಸ್ಪಿರಿಚುವಲ್ ಲೈಫು ನಿಮ್ಮ ಒಳಗಡೆ ಹೋಗಕ್ಕೆ ಬರಬೇಕು. ಇಲ್ಲಿ ಸ್ವಲ್ಪ ಗಾರ್ಡನ್ ಕೆಲಸ ಹಿತ್ತಲಲ್ಲಿ ಮಾಡಬೇಕು. ಮುಂದ್ಗಡೆ ಗಾರ್ಡನಲ್ಲಿ ಹೂ ಬಿಡಬೇಕಾದ್ರೆ ಇಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ರಿಲೇಷನ್ಶಿಪ್
ಹೊರಗಡೆ ಸರಿ ಹೋಗಬೇಕಾದ್ರೆ ಮೆಡಿಟೇಟ್ ಮಾಡಬೇಕು, ಒಳ್ಳೆ ವೈಬ್ರೇಷನ್ ಕಳಿಸ್ಬೇಕು, ಸಂಬಂಧಿಸಿದವ್ರಿಗೆ ಒಳ್ಳೆ ಥಾಟ್ ಕಳಿಸ್ಬೇಕು. ಯಾವುದೋ ಜನ್ಮದ ಕರ್ಮ ಏನೇನು ತಪ್ಪು ಮಾಡಿದ್ದೀನೋ ಪ್ರತಿ ದಿನ ಫರ್ಗಿವ್ನೆಸ್, ಥಾಟ್ ಆಫ್ ಫರ್ಗಿವ್ನೆಸ್, ಥಾಟ್ ಆಫ್ ಅಪಾಲಜಿ ಹೇಳಿದ್ದೀನಲ್ಲ, ಅದು ಮಾಡ್ತಾನೆ ಬರಬೇಕು. ಯಾವ ಕಾರಣಕ್ಕೂ ಗೊತ್ತಿಲ್ಲ, ಒಟ್ಟಲ್ಲಿ ಸಂಬಂಧ ಬಂಧನ ಆಗ್ತಾ ಇದೆ, ಉಸಿರು ಕಟ್ತಾ ಇದೆ. ಯಾಕೆ ಅಂದರೆ ಇನ್ನೂ ಅಕೌಂಟ್ ಸೆಟ್ಲ್ ಆಗಿಲ್ಲ, ಒಂದು ಜನ್ಮ ಮುಗೀತಾ ಇದೆ, ಅದು ಕಾಶನ್ ಕೊಡ್ತಾ ಇದೆ, ಮತ್ತೆ ತೊಗೊಂಡು ಹೋಗ್ತೀಯಾ ಇದನ್ನೇ ಕರ್ಮ, ಬಿಟ್ಬಿಡು ಅಂತ. ಸುಸ್ತಾಗತ್ತೆ, ಯು ಆರ್ ಎಕ್ಸಾಸ್ಟೆಡ್, ಆದ್ರೂ ಅದಕ್ಕೆ ಬಿಡಿಸ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ವ್ಯಾಮೋಹ ಬಂದ್ಬಿಡುತ್ತೆ ಅಂಟ್ಕೊಂಡು. ನಿಜವಾಗ್ಲೂ ಮೆಡಿಟೇಷನ್ನು ಆಳ ಆಗ್ತಾ ಆಗ್ತಾ ಮೈ ಥಿಂಕಿಂಗ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್. The feeling dimension has changed, and also the action what I do, the intention behind the action has tremendously changed. ನನಗೆ ಇವಾಗ ಗೊತ್ತಾಗ್ತಿದೆ ಸಂಸ್ಕಾರ ಏನು, ಸಂಸ್ಕಾರ ಬೆಳೆಸೋದು ಅಂದರೆ ಏನು, ಯಾವುದನ್ನು ತಗೊಂಡು ಹೋಗೋದು, ಯಾವುದಕ್ಕೆ ಪ್ರಾಮಿನೆನ್ಸ್ ಕೊಡೋದು, ಯಾವುದು ಪ್ರಯಾರಿಟಿ ಜೀವನದಲ್ಲಿ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಬೆಲೆ ಇಲ್ಲ ಯಾವುದಕ್ಕೆ. ಅದಕ್ಕಾಗಿ ನಾವು ಟೈಮ್ ಕೊಡಲೇಬೇಕು. ಯೋಗ ಮಾಡೋದು ಅದಕ್ಕೇನೆ, ಪ್ರಾಣಾಯಾಮ ಮಾಡೋದು ಅದಕ್ಕೇನೆ. ಅದಕ್ಕೆ ಆ ಸೋರ್ಸಿಂದ ಎನರ್ಜಿ ಎಳ್ಕೊಳ್ಳೋಕ್ಕೊಂದು ಕೆಲಸ ಬೇಕು.